ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವಲ್ಲಿ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬ ಈಸಿಯಾಗಿರೋ ಟೇಸ್ಟಿಯಾಗಿರೋ ಕುಲ್ಫಿ ರೆಸಿಪಿ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಕುಲ್ಫಿ ಮಾಡೋಕ್ಕೆ ನಾನು ಬಂದು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಅಷ್ಟು ತೊಗೋಬೋದು. ಪ್ಲಸ್ ಇದು ಮೇನ್ ಏನು ಗೊತ್ತಾ, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರೋ ಅದು ಅಟ್ಲೀಸ್ಟ್ ಅದರದ್ದು ಹಾಫ್ ಆಗಿ ನೀವು ರೆಡ್ಯೂಸ್ ಮಾಡಬೇಕು. ಜಾಸ್ತಿ ಟೈಮ್ ಅದನ್ನು ನೀವು ಕಾಯಿಸಿ ಬಿಡಬೇಕು. ಆ್ಯಂಡ್ ಆ ಸೈಡಲ್ಲಿ ಕೆನೆ ಕಟ್ಟೋದಲ್ಲ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಒಳಗೆ ಹಾಕ್ಕೊಂಡು ಕಾಯಿಸ್ತಾನೆ ಇರಬೇಕು. ಆ್ಯಂಡ್ ನಟ್ಸಿಗೆ ನಾನು ಬಂದು ಜಾಸ್ತಿ ಪಿಸ್ತಾ, ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ. ನೀವು ಎರಡೂ ಸೇಮ್ ಕ್ವಾಂಟಿಟಿಯಾಗೂ ತೊಗೋಬೋದು. ನನಗೆ ಪಿಸ್ತಾ ಸ್ವಲ್ಪ ಇಷ್ಟ ಅದಕ್ಕೆ. ಆ್ಯಂಡ್ ನಾವು ಯಾವುದಕ್ಕೂ ನಾನು ಬಂದು ಫುಡ್ ಕಲರ್ ಹಾಕಲ್ಲ. ಸೊ ನಾನು ಬಂದು ಕೇಸರಿ ತೊಗೊಂಡಿದ್ದೀನಿ. ಇಲ್ಲಿ ಕೇಸರಿಗೆ ಸ್ವಲ್ಪ ಕಾಯಿಸಿರೋ ಹಾಲು ಹಾಕ್ಕೊಂಡ್ರೆ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನಾವು ಓದಿದ್ದೆ. ಸೊ ಅದಕ್ಕೆ ಹಂಗೆ ಮಾಡಿದೆ. ಆ್ಯಂಡ್ ಇದಕ್ಕೆ ಥಿಕ್ಕಾಗಿ ಸ್ವಲ್ಪ ಕ್ರೀಮಿಯಾಗಿ ಕನ್ಸಿಸ್ಟೆನ್ಸಿಗೆ ತೊಗೊಂಬರೋಕ್ಕೆ ನಾನು ಬಂದು ಮಿಲ್ಕ್ ಪೌಡರ್ ಆಮೇಲೆ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರು ಇಲ್ಲ ಕಂಡೆನ್ಸ್ ಮಿಲ್ಕು ಇಲ್ಲ ಅಂದರೆ ಹೆದರ್ಕೋಬೇಡಿ. ಗೋಡಂಬಿನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡಿ. ಆ ಪೇಸ್ಟನ್ನು ನೀವು ಬಂದು ಹಾಲು ಸ್ವಲ್ಪ ಚೆನ್ನಾಗಿ ಡಿಕ್ರೀಸ್ ಆಗುತ್ತಲ್ಲ ಕ್ವಾಂಟಿಟಿ, ಆವಾಗ ನೀವು ಈ ಪೇಸ್ಟ್ ಹಾಕ್ಕೊಂಡ್ರೆ ಇನ್ನೂ ಥಿಕ್ ಆಗುತ್ತೆ. ನಟ್ಸು ಹಾಕ್ಕೊಂಬಿಡಿ. ಸೊ ಚೆನ್ನಾಗಿ ಅದು ಬಾಯ್ಲ್ ಆಗುವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಫುಲ್ ಲಿಕ್ವಿಡ್ ಕೂಲ್ ಆಗುವಾಗ ಏನೋ ಸ್ವಲ್ಪ ಸಕ್ಕರೆ ಬೇಕಾ ನೋಡಿಕೊಂಡು ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಕೂಲ್ ಆದಮೇಲೆ ಈ ಥರ ಒಂದು ಕುಲ್ಫಿ ಮೋಲ್ಡ್ಸಲ್ಲಿ ನೀವು ಹಾಕ್ಕೊಂಡು ಫ್ರೀಸ್ ಮಾಡ್ಬೋದು 8 hours ಟು ಒನ್ ನೈಟ್ ತನಕ. ನಾನು 1 ನೈಟ್ ಫುಲ್ ಇಟ್ಕೊಂಡ್ಬಿಟ್ಟೆ ಫ್ರೀಸರ್ ಒಳಗೆ. ಆ್ಯಂಡ್ ಈ ಮೋಲ್ಡ್ಸ್ ನಾನು Amazon.com ತರಿಸಿದೆ. ಇದರದ್ದು ಲಿಂಕ್ ನಾನು ಹಾಕ್ತೀನಿ, ನಿಮ್ಗೆ ಬೇಕಂದರೆ ನೀವು ನೋಡ್ಕೋಬೋದು. ಒಂದು ಫುಲ್ ನೈಟ್ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗ್ದಾದ್ಮೇಲೆ ನಾನು ಫಸ್ಟ್ ಆರ್ನಂಗೆ ಕೊಟ್ಟೆ ಟೇಸ್ಟ್ ಮಾಡೋಕ್ಕೆ. ನಂಗೆ ಸ್ವಲ್ಪ ಭಯ ಆಯಿತು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ, ಯಾಕಂದರೆ ಅವಳು ತುಂಬ ನಟ್ಸ್ ಹಾಕಿದ್ರೆ ತಿನ್ನಲ್ಲ. ಬಟ್ ಅವಳಿಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೇ ಇಲ್ಲ ಅವಳಿಗೆ ಇಷ್ಟೊಂದು ಇಷ್ಟ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನಂಗೆ ತಿನ್ನೋಕ್ಕಾಗಲಿಲ್ಲ, ಯಾಕಂದ್ರೆ ನಂಗೆ ಸ್ವಲ್ಪ ಕೋಲ್ಡ್ ಇತ್ತು. ಸೊ ನಾನು ಬಂದು ನೆಕ್ಸ್ಟ್ ಡೇನೇ ತಿಂದೆ. ಈ ಕುಲ್ಫಿನ ನಾನು ಬಂದು ಮೋಲ್ಡಿಂದ ತೆಗಿಯೋಕ್ಕೆ ಒಂದು ಟಿಪ್ ಯೂಸ್ ಮಾಡ್ತೀನಿ. ಏನಂದರೆ ನೀವು ಇಮಿಡಿಯೇಟಾಗಿ ತೆಗೆದ್ರೆ ಅದು ಬರಲ್ಲ. ಸೊ ಟ್ರೈ ಮಾಡಬೇಡಿ ಹಾಗೆ. ನಾವು ಬಂದು ನೀರಿರುತ್ತಲ್ಲ, ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ಇದನ್ನು ತೋರಿಸಿದ್ರೆ ಸಾಕು. ಒಂದು ಫ್ಯೂ ಸೆಕೆಂಡ್ಸ್ ನಾಟ್ ಇವನ್ ಅ ಮಿನಿಟ್, ಫ್ಯೂ ಸೆಕೆಂಡ್ಸ್ ತೋರಿಸಿದ್ರೆ ಸಾಕು, ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ನಾವು ಕಷ್ಟಪಡೋದೇ ಬೇಡ. ತೆಗೆದ ತಕ್ಷಣ ಸಾಕು, ಆರ್ನ ಬಂದುಬಿಟ್ಲು ನಂಗೆ ಬೇಕು ಅಂತ. ಫಸ್ಟ್ ಅವಳು ತೊಗೊಂಡೇ ಬಿಟ್ಲು. ಆಮೇಲೆ ಅವಳಿಗೆ ಸ್ವಲ್ಪ ಕೊಡಮ್ಮ ಟೇಸ್ಟ್ ಮಾಡಿ ಕೊಡ್ತೀನಿ ಅಂತ ಅವಳಿಂದ ಕಿತ್ಕೊಂಡೆ. ತುಂಬ ಚೆನ್ನಾಗಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ತುಂಬ ನಟ್ಟಿಯಾಗಿತ್ತು. ಒಂದೊಂದು ಟೇಸ್ಟಲ್ಲೂ ಆ ಪಿಸ್ತಾ ಕೇಸರ್ ಬಾದಾಮ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರ್ತಿತ್ತು. ಅಂಗಡಿಯಲ್ಲಿ ತೊಗೊಂಬಂದಂಗೆ ಇತ್ತು. ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ.